ಸ್ನೇಹಿತರು, ನಾವು ಇವತ್ತು RSS ಪ್ರಶ್ನೆ ಪತ್ರಿಕೆ ಕೇಳುವ ಬಗ್ಗೆ ಚರ್ಚೆ ಮಾಡೋಣ. ಸ್ನೇಹಿತರೆ, ನಾವು KPC ಕಂಡಕ್ಟ್ ಮಾಡಿರುವಂಥ KPC ಗ್ರೂಪ್ ಸಿ ಆಗಲಿ, KS, FD, SDA, AE, RTO ಇನ್ನಿತರ ಎಲ್ಲ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಚರ್ಚೆ ಮಾಡುತ್ತಿದ್ದೇವೆ ಸ್ನೇಹಿತರೆ. ಯಾಕೆಂದರೆ ಮುಂದೆ ಬರುವಂಥ ಎಲ್ಲ ಎಕ್ಸಾಮ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಮುಂದೆ ಬರುವಂಥ RTO ಎಕ್ಸಾಮ್ ಆಗಲಿ, WRD AEJ ಆಗಲಿ, BBMP AEJ ಆಗಲಿ, ಮತ್ತು PDO ಎಕ್ಸಾಮ್ ಆಗಲಿ, KS ಎಕ್ಸಾಮ್ ಆಗಲಿ, ಮತ್ತು ಈ ಥರ ಎಲ್ಲ ಗ್ರೂಪ್ ಸಿ ಮತ್ತು ಗ್ರೂಪ್ ಬಿ ಎಕ್ಸಾಮ್ಗೆ ತುಂಬ ಉಪಯುಕ್ತ ಆಗುತ್ತೆ ಸ್ನೇಹಿತರೆ. ನಾವೆಲ್ಲ ಸಪ್ರೇಟಾಗಿ ಪ್ಲೇ ಲಿಸ್ಟ್ ಮಾಡಿರ್ತೀವಿ ಸ್ನೇಹಿತರೆ. ಎಲ್ಲ JE ಸಪ್ರೇಟು, E ಸಪ್ರೇಟು, ಗ್ರೂಪ್ ಸಿ ಸಪ್ರೇಟು, ಎಲ್ಲ ಪ್ರಶ್ನೆ ಪತ್ರಿಕೆಗಳು ಪ್ಲೇ ಲಿಸ್ಟ್ ಮಾಡಿರ್ತೀವಿ, ನೋಡ್ಬೋದು ಸ್ನೇಹಿತರೆ. ಮೊದಲ ಪ್ರಶ್ನೆ, ಪಶ್ಚಿಮ ಘಟ್ಟಗಳನ್ನು ಜೀವ ವೈವಿಧ್ಯತೆಯ ಹಾಟ್ಸ್ಪಾಟ್ಗಳಾಗಿ ನಿರ್ದೇಶಪಡಿಸಲಾಗಿದೆ. ಇಲ್ಲಿ ಅಪಾಯದಂಚಿನಲ್ಲಿರುವ ಪ್ರಾಣಿಗಳು ಈ ಕೆಳಕಂಡಂತೆ ಕಂಡುಬರುತ್ತವೆ. ಅವುಗಳೆಂದರೆ ಸಿಂಹಬಲ್ಲದ ಮ್ಯಾಕಾಕ್ ಕುಲದ ಕೋತಿ, ಡೋಲೆ, ನೀಲಗಿರಿ ಲಂಗೂರ್, ನೀಲಗಿರಿ ತಾರ್. ಸ್ನೇಹಿತರೆ, ಎರಡನೇ ಪ್ರಶ್ನೆ ನೋಡೋಣ. ಅಕ್ಕಪಕ್ಕ ಎರಡೂ ಪರಿಸರ ವ್ಯವಸ್ಥೆಗಳ ನಡುವಿನ ಭಾಗದಲ್ಲಿ ಕಂಡುಬರುವ ಹೆಚ್ಚುವರಿ ಜೀವ ಪ್ರಭೇದಗಳ ಇರುವಿಕೆಗೆ ನಾವು ಏನಂದು ಕರಿತೇವೆ? ಏಜ್ ಪರಿಣಾಮ ಎಂದು ಕರಿತೇವೆ. ಸಿಣಿಕೆರೆ ಪ್ರದೇಶಗಳಲ್ಲಿನ ವರ್ನಿಫೆರಸ್ ಮ್ಯಾಗ್ನೆಟೈಟ್ ನಿಕ್ಷೇಪಗಳಿಂದ ತಾಮ್ರದ ಉತ್ಪಾದನೆಯಾಗುತ್ತಿದ್ದು, ಇದು ಕರ್ನಾಟಕದ ಯಾವ ಜಿಲ್ಲೆಗೆ ಸಂಬಂಧಿಸಿದೆ? ಇದು ಸರಿಯಾದ ಉತ್ತರ ಶಿವಮೊಗ್ಗ. ಸ್ನೇಹಿತರೆ, ನಾಲ್ಕನೇ ಪ್ರಶ್ನೆ, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಇದು 1972, ಪರಿಸರ ಸಂರಕ್ಷಣಾ ಕಾಯ್ದೆ ಇದು 1974, ಅರಣ್ಯ ಸಂರಕ್ಷಣಾ ಕಾಯ್ದೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಇದು 1972, ಪರಿಸರ ಸಂರಕ್ಷಣಾ ಕಾಯ್ದೆ ಇದು 1986, ಮತ್ತು ಅರಣ್ಯ ಸಂರಕ್ಷಣಾ ಕಾಯ್ದೆ ಇದು 1980, ಮತ್ತು ನೀರು ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ ಇದು 1974. ಅಂದರೆ ಆಪ್ಷನ್ 1 ಕರೆಕ್ಟ್ ಸ್ನೇಹಿತರೆ. 3, 4, 1, 2. ಸ್ನೇಹಿತರೆ, ಕರ್ನಾಟಕದ ಎತ್ತಿನಹೊಳೆ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಇಲ್ಲಿ ಆಪ್ಷನ್ ಏನು ಕೊಟ್ಟಿದ್ದಾರೆ? ಜೂನ್ 2ನೇ ವಾರದಿಂದ ನವೆಂಬರ್ವರೆಗೆ ಮಾನ್ಸೂನ್ ಸಮಯದಲ್ಲಿ ಮಾತ್ರ ಈ ಹೊಳೆಗಳಿಂದ ಸುಮಾರು 24.01 TMC ನೀರನ್ನು ತಿರುಗಿಸಲು ಉದ್ದೇಶಿಸಲಾಗಿದೆ. ಇದು ತಪ್ಪಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ಬಿ ಕರೆಕ್ಟ್ ಆಗಿರುತ್ತೆ. ಗುರುತಿಸಲಾದ ಸ್ಥಳಗಳಲ್ಲಿ ಎತ್ತಿನಹೊಳೆ, ಕಾಡುಮನೆ ಹೊಳೆ, ಕರಿಹೊಳೆ ಮತ್ತು ಹೊಂಗದ ಹಳ್ಳ ಹೊಳೆಗಳ ಅಡ್ಡಲಾಗಿ 8 ಅಣೆಕಟ್ಟುಗಳು ನಿರ್ಮಾಣ. ಇಲ್ಲಿ ಬಿ ಮಾತ್ರ ಸರಿಯಾಗಿದೆ. 2020 ಪದ್ಮಶ್ರೀ ಪ್ರಶಸ್ತಿ ಸ್ವೀಕೃತರು ಒಬ್ಬ ಜನಪದೀಯ ಪರಿಸರವಾದಿಯಾಗಿದ್ದು, ತಾವೊಬ್ಬರೇ 1,00,000ಕ್ಕೂ ಹೆಚ್ಚಿನ ಮರಗಳನ್ನು ಅಂಕೋಲ ತಾಲೂಕಿನಲ್ಲಿ ನೆಟ್ಟಿದ್ದು, ಅವರು ಎನ್ಸೈಕ್ಲೋಪೀಡಿಯಾ ಆಫ್ ಫಾರೆಸ್ಟ್ ಎಂದು ಪ್ರಸಿದ್ಧಿಯಾಗಿದ್ದಾರೆ. ಅವ್ರು ಯಾರಪ್ಪ ಅಂದರೆ ಸ್ನೇಹಿತರೆ, ತುಳಸಿಗೌಡ. ಇವರಿಗೆ ಪದ್ಮಶ್ರೀ ಅವಾರ್ಡ್ ಸಿಕ್ಕಿದೆ 2020ರಲ್ಲಿ. 7ನೇ ಪ್ರಶ್ನೆ, ಕೆಳಗಿನ ಯಾವ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಪೂರೈಕೆ ಗುರಿಗಾಗಿ ಕರ್ನಾಟಕ ಸರ್ಕಾರವು ಕಳಸಾ ಬಂಡೂರಿ ನಾಲೆ ಯೋಜನೆ ಕೈಗೆತ್ತಿಕೊಂಡಿತು? ಯಾವಂದರೆ ಬೆಳಗಾವಿ, ಬಾಗಲಕೋಟೆ, ಧಾರವಾಡ ಮತ್ತು ಗದಗ. 8ನೇ ಪ್ರಶ್ನೆ, ಕರ್ನಾಟಕ ಹೆಚ್ಚಿನ ಭಾಗವು ಈ ಕೆಳಗಿನ ಯಾವುದರಿಂದ ಮಳೆಯನ್ನು ಪಡೆಯುತ್ತದೆ? ನೈಋತ್ಯ ಮಾನ್ಸೂನಿಂದ. 9ನೇ ಪ್ರಶ್ನೆ, 2020ನೇ ವರ್ಷದಲ್ಲಿ ಸಂವಿಧಾನಕ್ಕೆ ಮಾಡಲಾದ 104ನೇ ತಿದ್ದುಪಡಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದರಲ್ಲಿ ಯಾವ ಕರೆಕ್ಟ್ ಅಂದರೆ ಸ್ನೇಹಿತರೆ, ಎ ಮತ್ತು ಬಿ ಮಾತ್ರ. ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ SC ಮತ್ತು STಗಳಿಗಾಗಿ ಸ್ಥಾನಗಳ ಮೀಸಲಾತಿಯನ್ನು 70 ವರ್ಷಗಳಿಂದ 80 ವರ್ಷಗಳಿಗೆ ವಿಸ್ತರಿಸುವುದು. ಬಿ ಏನಂದರೆ, ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯದವರ ಮೀಸಲಾತಿ ಸ್ಥಾನಗಳನ್ನು ಇದು ತೆಗೆದುಹಾಕಿತ್ತು. ಎ ಬಿ ಮಾತ್ರ. ಎಂಪ್ರಿ ವಿಸ್ತೃತ ರೂಪವನ್ನು ಎನ್ವೈರ್ಮೆಂಟಲ್ ಮ್ಯಾನೇಜ್ಮೆಂಟ್ ಪಾಲಿಸಿ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟು. ಗ್ರಾಮೀಣ ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿ ನಿಧಿ RIDF ಕೆಳಕಂಡ ಯಾವ ಹಣಕಾಸು ಸಂಸ್ಥೆ ಮೂಲಕ ಕಾರ್ಯಾಚರಿಸುತ್ತಿದೆ? ನಬಾರ್ಡ್ ಬ್ಯಾಂಕು. 12ನೇ ಪ್ರಶ್ನೆ, 36ನೇ ರಾಷ್ಟ್ರೀಯ ಕ್ರೀಡಾಕೂಟ ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿದೆ? ಇಲ್ಲಾಂದರೆ ಗುಜರಾತು. 13ನೇ ಪ್ರಶ್ನೆ, ನಗರ ಉದ್ಯೋಗ ಖಾತ್ರಿ ಯೋಜನೆ 2020 ಯಾವ ರಾಜ್ಯ ಪಡಿಸಲಾಯಿತು? ರಾಜಸ್ಥಾನ್. ಮೇ 2020ರಲ್ಲಿ ಭಾರತ ಯಾವ ಕಾರ್ಯಕ್ರಮವು ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರವನ್ನು ಒದಗಿಸಿತು? ಯಾವುದಂದರೆ ಮಿಷನ್ ಸಾಗರ್. ಸ್ನೇಹಿತರೆ, ಕುಟುಂಬಗಳಿಗೆ ಪರಿಹಾರವಾಗಿ ಗ್ರಾಮೀಣ ಭಾಗದಲ್ಲಿ ಮನೆಗಳ ನಿರ್ಮಾಣಕ್ಕಾಗಿ ಯಾವ ಮಸೂದೆಯನ್ನು ಕರ್ನಾಟಕ ವಿಧಾನಸಭೆ ಸೆಪ್ಟೆಂಬರ್ 20, 2022ರಂದು ಮಂಡಿಸಿತು? ಕರ್ನಾಟಕ ಪೌರಾಡಳಿತ ತಿದ್ದುಪಡಿ ಮಸೂದೆ 2022. ಜನವರಿ 2021ರಲ್ಲಿ ಆಯೋಜಿಸಲಾದ 16ನೇ ಪ್ರವಾಸಿ ಭಾರತೀಯ ದಿವಸ ಸಮ್ಮೇಳನವು ವಿಶ್ವಕ್ಕೆ ಡ್ಯಾಶ್ಗೆ ಕೊಡುಗೆ ನೀಡುವುದು? ಆತ್ಮನಿರ್ಭರ್ ಭಾರತ. 17ನೇ ಪ್ರಶ್ನೆ, ಈ ಕೆಳಗಿನ ಯಾವ ನಗರಗಳಲ್ಲಿ 40ನೇ ಭಾರತ ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳವನ್ನು
ನವೆಂಬರ್ 14, 27, 2020 ಆಯೋಜಿಸಲಾಯಿತು? ಸರಿಯಾದ ಉತ್ತರ ನ್ಯೂ ದಿಲ್ಲಿ. ಜೂನ್ 2021 ಕೆಳಗಿನ ಯಾವ ರಾಷ್ಟ್ರದೊಂದಿಗೆ ಜಂಟಿಯಾಗಿ ಭಾರತ ಸರ್ಕಾರವು ಭೀಮ್ ಯು ಪಿ ಐ ಅನ್ನು ಜಾರಿಗೊಳಿಸಿತು? ಸರಿಯಾದ ಉತ್ತರ ಭೂತಾನ. ಭಾರತದಲ್ಲಿ ಡಿಸೈನಿಂಗ್ ಇನ್ನೋವೇಟಿವ್ ಸೊಲ್ಯೂಷನ್ಸ್ ಆನ್ ಹೋಲಿಸ್ಟಿಕ್ ಆಕ್ಸೆಸ್ ಟು ಜಸ್ಟಿಸ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಸ್ನೇಹಿತರಲ್ಲಿ ತಪ್ಪಾಗಿದೆ. ಅದು ಈ ಯೋಜನೆಯು 2021ರಿಂದ 2026 ಅವಧಿಗಿದೆ. ಇಲ್ಲಿ ಬಿ ಏನಂದರೆ ಬಿ ಮತ್ತು ಸಿ ಕರೆಕ್ಟ್ ಆಗಿದೆ. ನ್ಯಾಯವನ್ನು ಪಡೆಯಲಿಕ್ಕೆ ಪೌರ ಕೇಂದ್ರಿತ ಪರಿಹಾರದ ಆಧಾರದ ಮೇಲೆ ಸಮಗ್ರ ಒಟ್ಟು ತಂತ್ರಜ್ಞಾನವನ್ನು ಒದಗಿಸಲು ಪ್ರಯತ್ನಿಸುತ್ತದೆ. ಇದು ಅನೇಕ ಕಾರ್ಯಕ್ರಮವನ್ನು ಸಂಯೋಜಿಸುವುದು ಮತ್ತು ವಿಲೀನಗೊಳಿಸುವುದು ಎಂದರೆ ಟೆಲಿ, ಕಾನೂನು, ನ್ಯಾಯಬಂಧ, ನ್ಯಾಯಮಿತ್ರವನ್ನು ಒಳಗೊಂಡಿರುತ್ತದೆ. ಆಪ್ಷನ್ 2 ಬಿ ಮತ್ತು ಸಿ ಎರಡೂ ಕರೆಕ್ಟಾಗಿರುತ್ತೆ. 20ನೇ ಪ್ರಶ್ನೆ. ನವೆಂಬರ್ 2021ರಲ್ಲಿ ನವೆಂಬರ್ 15 ಜನಜಾತಿಯ ಗೌರವ ದಿವಸ ಎಂದು ಘೋಷಿಸಲಾಯಿತು. ಈ ಕೆಳಗಿನ ಯಾರು ನೆನಪಿಗಾಗಿ ಇದನ್ನು ಅರ್ಪಿಸಲಾಯಿತು? ಇದು ಧೈರ್ಯವಂತ ಬುಡಕಟ್ಟು ಸ್ವತಂತ್ರ ಹೋರಾಟಗಾರರು. 21ನೇ ಪ್ರಶ್ನೆ. ರಾಷ್ಟ್ರೀಯ ಶಿಕ್ಷಣ ನೀತಿ 2020ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸ್ನೇಹಿತರೆ, ಇದರಲ್ಲಿ ತಪ್ಪಾಗಿರುತ್ತೆ. ಬಿ ಮತ್ತು ಸಿ ಡಿ ಕರೆಕ್ಟು. ಪ್ರಸ್ತುತ 10+2+3 ಪದ್ಧತಿಯ ಬದಲಾಗಿ ಹೊಸ 5+3+3+4 ಪಠ್ಯಕ್ರಮ ರಚನೆಯನ್ನು ತರುವುದು. ಸಿ ಏನಂದರೆ ಕನಿಷ್ಠ 5ನೇ ತರಗತಿವರೆಗೂ ಮಾತೃಭಾಷೆ ಪ್ರಾದೇಶಿಕ ಭಾಷೆಯಲ್ಲಿ ಬೋಧಿಸ್ತಕ್ಕದ್ದು. ಲಿಂಗಾಧಾರಿತ ನಿಧಿ ಒಳಗೊಳ್ಳುವಿಕೆಯ ಸ್ಥಾಪನೆಗಾಗಿ ನೀತಿಯು ಗಮನ ಹರಿಸುತ್ತದೆ. ಮೇನ್ ಹೇಳಿಕೆಗಳಲ್ಲಿ ಯಾವ ಸರಿ ಅಂದರೆ ಬಿ ಸಿ ಡಿ ಮಾತ್ರ ಸರಿಯಾಗಿವೆ. ಕೇಂದ್ರ ಆಯವ್ಯಯ 2021-22ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ ಸ್ನೇಹಿತರೆ, ಮಿನಿಮಮ್ ಗೌರ್ಮೆಂಟ್ ಮ್ಯಾಕ್ಸಿಮಮ್ ಗೌರ್ನೆನ್ಸ್ ಇದು ತಪ್ಪಾಗುತ್ತೆ. ನ್ಯಾಷನಲ್ ಇನ್ಕಮ್ ಸುಧಾರಿಸಲು ಮಿಷನ್ ಪೋಷಣ್ 2 ಘೋಷಣೆ. ಲಡಾಖ್ನಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಲಿದೆ. 75 ವರ್ಷ ಮೇಲ್ಪಟ್ಟವರು ಯಾರು ಪಿಂಚಣಿ ಮತ್ತು ಠೇವಣಿಗಾಗಿ ಬಡ್ಡಿಯನ್ನು ಗುರುತಿಸುವವರು ಆದಾಯ ತೆರಿಗೆಯನ್ನು ಸಲ್ಲಿಸುವ ಅಗತ್ಯವಿಲ್ಲ. ಪಿ ಸಿ ಡಿ ಮಾತ್ರ ಕರೆಕ್ಟ್. ಸ್ನೇಹಿತರೆ, ಆಪ್ಷನ್ 1 ಕರೆಕ್ಟಾಗಿರುತ್ತೆ. ಸ್ನೇಹಿತರಲ್ಲಿ 23ನೇ ಪ್ರಶ್ನೆ. ತೆಳುವಾದ ಫಿಲ್ಮ್ಗಳಲ್ಲಿ ಡ್ಯಾಶ್ ಕಾರಣದಿಂದಾಗಿ ಬಣ್ಣ ಗೋಚರವಾಗುತ್ತದೆ. ಅಂದರೆ ತೆಳುವಾದ ಫಿಲ್ಮ್ಗಳಲ್ಲಿ ಡ್ಯಾಶ್ ಕಾರಣದಿಂದಾಗಿ ಬಣ್ಣ ಗೋಚರವಾಗುತ್ತದೆ. ಇದು ಕರೆಕ್ಟ್ ಏನಪ್ಪ ಅಂದರೆ ವ್ಯತಿಕರಣ ಮತ್ತು ಪ್ರಾಕಿರಣ ಎರಡೂ ಕರೆಕ್ಟಾಗಿದೆ. ಸ್ನೇಹಿತರಲ್ಲಿ ಕೀ ಆನ್ಸರ್ನಲ್ಲಿ ರಿವಿಸ್ಡ್ ಕೀ ಆನ್ಸರ್ನ ಎರಡೂ ಕರೆಕ್ಟ್ ಕೊಟ್ಟಿದ್ದಾರೆ. 24ನೇ ಗ್ರೇಸ್ ಆಗಿದೆ. 25ನೇ ಆರ್ಕಿಯಾಲಜಿಕಲ್ ಸ್ಯಾಂಪಲ್ ವಯವನ್ನು ನಿರ್ಧರಿಸುವಲ್ಲಿ ಬಳಸುವ ರೇಡಿಯೋ ಐಸೋಟೋಪ್ ಯಾವುದು ಅಂದರೆ ಕಾರ್ಬನ್-14. ಹಸಿರು ಮನೆ ಪರಿಣಾಮ ಮುಖ್ಯವಾಗಿ ಕಾರಣದಿಂದ ಆಗುತ್ತದೆ. ರಕ್ತತೀತ ವಿಕಿರಣ, ಇನ್ಫ್ರಾರೆಡ್ ರೇಸು. ಒಂದು ನ್ಯೂಕ್ಲಿಯರ್ ಬಾಂಬ್ ತತ್ವದ ಮೇಲೆ ಅವಲಂಬಿತವಾಗಿದೆ. ಅದು ಯಾವುದಂದರೆ ಎರಡು ಕರೆಕ್ಟ್ ಸ್ನೇಹಿತರೆ. ಅನಿಯಂತ್ರಿತ ಸರಪಳಿ ಪ್ರತಿಕ್ರಿಯೆ ಮತ್ತು ನ್ಯೂಕ್ಲಿಯರ್ ಸಮ್ಮಿಲನ. LPG ಗ್ಯಾಸ್ನ ಸುಲಭವಾಗಿ ಗಮನಿಸಬಹುದಾದ ವಾಸನೆ ಕೆಳಗಿನವುಗಳಲ್ಲಿ ಕಾರಣ. ಎಥಾನೆಥಿಯೋಲ್. ಏನು? ಎಥಾನೆಥಿಯೋಲು. ಕಡಲೆಯನ್ನು ನೀರಿನಲ್ಲಿ ನೆನೆಸಿದಾಗ ಅವುಗಳ ಪರಿಣಾಮಕ್ಕಿಂತ 3 ಪಟ್ಟು ಊದಿಕೊಳ್ಳುವುದು. ಇದರಲ್ಲಿ ಒಳಗೊಂಡಿರುವ ವಿದ್ಯಮಾನ ಯಾವುದಂದರೆ ಆಸ್ಮೋಸಿಸು. ಕೆಳಗಿನಲ್ಲಿ ಯಾವುದು ಹಸಿರುಮನೆ ಅನಿಲವಲ್ಲ? ಹಸಿರುಮನೆ ಅನಿಲ ಗ್ರೀನ್ ಹೌಸ್ ಗ್ಯಾಸ್ ಯಾವುದಿಲ್ಲಪ್ಪ ಅಂದರೆ ಸಾರಜನಕ. ಇಲ್ಲಿ ಹಸಿರುಮನೆ ಅನಿಲಗಳು ಯಾವುವು? ಇಂಗಾಲ ಡೈಆಕ್ಸೈಡು, ಕಾರ್ಬನ್ ಮೊನಾಕ್ಸೈಡು, ಕ್ಲೋರೋಫ್ಲೋರೋ ಕಾರ್ಬನ. ಇಂಗಾಲ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಕ್ಲೋರೋಫ್ಲೋರೋ ಕಾರ್ಬನು. ಮಾನವ ಕಿವಿಯ ಅಲಿಸುವಿಕೆ ಪ್ರಮಾಣ ಎಷ್ಟಂದರೆ 20 ಹರ್ಟ್ಜ್ರಿಂದ 20 kHz ವರೆಗೆ. ಈ ಕೆಳಗಿನ ಯಾವ ಘಟಕವು ಗೋಲ್ಡನ್ ರೈಸ್ನಲ್ಲಿ ಸಮೃದ್ಧವಾಗಿದೆ? ಬೀಟಾ ಕ್ಯಾರೋಟಿನ್ ಮತ್ತು ಫೆರಟಿನ್. ಕೆಳಗಿನ ಯಾವ ಬೆಳೆಯನ್ನು ತಳೀಯವಾಗಿ ಮಾರ್ಪಡಿಸಲಾಗುತ್ತಿದೆ? ಬೀಟಿ ಹತ್ತಿ, ಗೋಲ್ಡನ್ ರೈಸು, ಬೀಟಿ ಬದನೆ. ಇವೆಲ್ಲ ಬೀಟಿ ಹತ್ತಿ, ಗೋಲ್ಡನ್ ರೈಸು ಮತ್ತು ಬೀಟಿ ಬದನೆ ಇವೆಲ್ಲವನ್ನು ತಳೀಯವಾಗಿ ಮಾರ್ಪಡಿಸಲಾಗುತ್ತಿದೆ. ಕೆಳಗಿನಿಂದ ಡಿಟಿಗಾಗಿ ಸರಿಯಾದ ಆಯ್ಕೆಯನ್ನು ಆರಿಸಿ. ಇದು ಕೊಳೆಯಲಾಗದ ಮಾಲಿನ್ಯಕಾರಕ, ಇದು ಕೊಳೆಯುವ ಮಾಲಿನ್ಯಕಾರಕವಲ್ಲ. ಸ್ನೇಹಿತರೆ, ಇದು ಕೊಳೆಯಲಾಗದ ಮಾಲಿನ್ಯಕಾರಕ. 35ನೇ ಪ್ರಶ್ನೆ. ಪಂಚತಂತ್ರ, ಭೂಮಿ, ಖಜಾನೆ 2, ಕಣಜ. ಸ್ನೇಹಿತರಲ್ಲಿ ಪಂಚತಂತ್ರ ಇದು ಕರ್ನಾಟಕ ಪಂಚಾಯತ್ ಏರ್ ಪೋರ್ಟಲ್ ಆಗಿದೆ. ಪಂಚತಂತ್ರ ಇದು ಕರ್ನಾಟಕ ಪಂಚಾಯತ್ ವೆಬ್ ಪೋರ್ಟಲ್ ಆಗಿದೆ. ಭೂಮಿ ಇದು ರಾಜ್ಯದಲ್ಲಿ ಭೂ ದಾಖಲೆಗಳ ಗಣಕೀಕರಣಕ್ಕೆ ಬಳಸುವ ತಂತ್ರಾಂಶವಾಗಿದೆ. ಖಜಾನೆ 2 ಇದು ಕರ್ನಾಟಕ ಸರ್ಕಾರದ ಸಮಗ್ರ ಹಣಕಾಸು ನಿರ್ವಹಣೆ ವ್ಯವಸ್ಥೆಯಾಗಿದೆ. ಕಣಜ ಇದು ಕನ್ನಡ ಆನ್ಲೈನ್ ವಿಶ್ವಕೋಶ ಆಗಿದೆ. ಸ್ನೇಹಿತರಲ್ಲಿ ಏನಂದರೆ ಇಲ್ಲಿ ಖಜಾನೆ 2 ಇದೇನು ಕೇಳಿದಾರಲ್ಲ RWS 2022ರಲ್ಲಿ ಕೇಳಿರುವಂಥ ಪ್ರಶ್ನೆ. ಅದೇ ರೀತಿ ಮುಂದೆ ಅದೇ ಒಂದು 25 ದಿನದ ನಂತರ ಒಂದು ಮುನ್ಸಿಪಲ್ ಕಾರ್ಪೊರೇಷನ್ JE ಆಗುತ್ತೆ ಸ್ನೇಹಿತರೆ. WRD JE ಎಕ್ಸಾಮ್ ಆಗುತ್ತೆ May 30. ಆ ಎಕ್ಸಾಮ್ನಲ್ಲಿ ಕೂಡ ಇದು ಖಜಾನೆ 2 ಕೇಳಿದರು.
ಅದಕ್ಕೆ ರಿಪೀಟ್ ಆಗೋ ಭಾಳಷ್ಟು ಪೊಸಿಷನ್ ಇರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾವು KPSC ಗ್ರೂಪ್ ಸಿ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಬಿಡಿಸಬೇಕು. ಖಜಾನೆ 2 ಇದು ಕರ್ನಾಟಕ ಸರ್ಕಾರದ ಸಮಗ್ರ ಹಣಕಾಸು ನಿರ್ವಹಣಾ ವ್ಯವಸ್ಥೆಯಾಗಿದೆ. ಮಾನವ ಭ್ರೂಣದ ಕಾಂಡಕೋಶಗಳ ಅಬೀಜ ಸಂತಾನೋತ್ಪತ್ತಿಗೆ ಸಂಶೋಧನಾ ಪರವಾನಗಿಗಳನ್ನು ಒದಗಿಸುವ ಮೊದಲ ದೇಶ ಅದು ಗ್ರೇಟ್ ಬ್ರಿಟನ್. ಸ್ನೇಹಿತರಲ್ಲಿ ಕರ್ನಾಟಕದಲ್ಲಿ KMF ಆರಂಭಿಸಿರುವ ಕ್ಷೀರ್ ಸಂಜೀವಿನಿ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಇಲ್ಲಿ ಎರಡೂ ಸರಿಯಾಗಿದೆ ಸ್ನೇಹಿತರೆ. ಈ ಯೋಜನೆಯು 250 WDCSನಲ್ಲಿ 750 ಗ್ರಾಮೀಣ ಮಹಿಳೆಯರಿಗೆ ನೇರ ಉದ್ಯೋಗವನ್ನು ಒದಗಿಸುತ್ತೆ ಮತ್ತು ಯೋಜನೆ ಅಂತ್ಯದ ವೇಳೆಗೆ ಮಹಿಳೆಯರ ನಿವ್ವಳ ಆದಾಯವನ್ನು ತಿಂಗಳಿಗೆ ₹3,000ರಿಂದ ₹3,500 ಹೆಚ್ಚಿಸುವುದಕ್ಕೆ ಅವಕಾಶ ಕಲ್ಪಿಸುತ್ತದೆ. ಈ ಯೋಜನೆ ಹೈನುಗಾರಿಕೆ ಮೂಲಕ ಮಹಿಳೆಯರ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಗುರಿಯನ್ನು ಹೊಂದಿದೆ. 38ನೇ ಪ್ರಶ್ನೆ, 1964 ಕರ್ನಾಟಕ ಭೂಕಂದಾಯ ಕಾಯ್ದೆಯ ಯಾವ ಪರಿಚಯದ ತಿದ್ದುಪಡಿಯೊಂದಿಗೆ ರಾಜ್ಯ ಸರ್ಕಾರವು ಕೃಷಿಕರ ವಾಸಗಾಗಿ ಅಥವಾ ಕೃಷಿ ಉಪಕರಣ ಇಟ್ಟುಕೊಳ್ಳುವುದಕ್ಕಾಗಿ ನಿರ್ಮಿಸಲಾದ ತೋಟದ ಮನೆಯನ್ನು ರೈತರು ಮಾತ್ರ ಬಳಸಬೇಕು ಮತ್ತು ವಾಣಿಜ್ಯ ಚಟುವಟಿಕೆಗಾಗಿ ಯಾವುದೇ ವ್ಯಕ್ತಿ ಅಥವಾ ಏಜೆನ್ಸಿ ಗುತ್ತಿಗೆ ನೀಡಬಹುದು ಎಂದು ಕಠಿಣ ಷರತ್ತುಗಳನ್ನು ನೀಡಿದೆ ಸ್ನೇಹಿತರೆ. ಇದರಲ್ಲಿ ಕರೆಕ್ಟ್ ಯಾವುದಪ್ಪ ಅಂದರೆ ಸ್ನೇಹಿತರಲ್ಲಿ 1961ರ ಭೂ ಸುಧಾರಣೆ ಕಾಯ್ದೆ 2020ರ ತಿದ್ದುಪಡಿ. ಆಪ್ಷನ್ 2 ಕರೆಕ್ಟ್ ಸ್ನೇಹಿತರಲ್ಲಿ. ಇಲ್ಲಿ 39ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದಲ್ಲಿ ಡ್ಯಾಸ್ ಕಾರ್ಯಕ್ರಮವು ಲಿಂಗ ಅನುಪಾತವನ್ನು ಹೆಚ್ಚಿಸುವ ಉದ್ದೇಶ ಹೊಂದಿದೆ. ಭಾಗ್ಯಲಕ್ಷ್ಮಿ. ಹಸಿರು ಆಹಾರ ಉದ್ಯಾನ ಲಿಮಿಟೆಡ್ ಅಭಿವೃದ್ಧಿಪಡಿಸುವರು ಬೆಂಗಳೂರು ಮತ್ತು ಬಾಗಲಕೋಟೆ. ಕರ್ನಾಟಕ ಜಲನಯನ ಅಭಿವೃದ್ಧಿ ಯೋಜನೆ 2 ಯಾರ ಹಣಕಾಸು ನೀಡುವೊಂದಿಗೆ ಅನುಷ್ಠಾನಗೊಳಿಸಲಾಗುತ್ತದೆ? ವಿಶ್ವ ಬ್ಯಾಂಕು. ಸ್ನೇಹಿತರೆ, ಇಲ್ಲಿ ನೀತಿ ಆಯೋಗವು ಯೋಜನಾ ಆಯೋಗವನ್ನು ಬದಲಿಸುವ ಮತ್ತು ಆರ್ಥಿಕ ನೀತಿ ತಯಾರಿಕೆಯಲ್ಲಿ ರಾಜ್ಯಗಳನ್ನು ಒಳಗೊಳ್ಳುವ ಗುರಿಯನ್ನು ಹೊಂದಿರುವ ಸರ್ಕಾರದ ಒಂದು ನೀತಿ ಚಿಂತನೆ ಕೇಂದ್ರವಾಗಿದೆ. ಎ ಕರೆಕ್ಟ್ ಆಗಿದೆ. ನೀತಿ ಆಯೋಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಕಾರ್ಯತಂತ್ರ ಮತ್ತು ತಾಂತ್ರಿಕ ಸಲಹೆಗಳನ್ನು ನೀಡಲಿದೆ. ಬಿ ಕೂಡ ಕರೆಕ್ಟ್ ಸ್ನೇಹಿತರೆ. ಇಲ್ಲಿ ಸಿ ತಪ್ಪಾಗಿದೆ. ಯೋಜನಾ ಸಚಿವರು ಆಯೋಗದ ಅಧ್ಯಕ್ಷರಾಗಿ ಮುಖ್ಯಸ್ಥರಾಗಿದ್ದಾರೆ. ತಪ್ಪು. ನೀತಿ ಆಯೋಗವು ಸಂಪನ್ಮೂಲ ಕೊರತೆಗೆ ಪ್ರತಿಕ್ರಿಯೆಯಾಗಿ ಯೋಜನಾ ಪ್ರಕ್ರಿಯೆಯನ್ನು ಕೇಂದ್ರೀಕರಿಸುವುದು. ಎ ಬಿ ಡಿ ಕರೆಕ್ಟ್ ಆಗಿರುತ್ತೆ ಸ್ನೇಹಿತರೆ. ಎ ಬಿ ಡಿ ಕರೆಕ್ಟು. ಜಿಲ್ಲಾ ಪರಿಷತ್ತನ್ನು ಯಾರು ವಿಸರ್ಜಿಸುವರು? ರಾಜ್ಯ ಸರ್ಕಾರ. ಈ ಕೆಳಗಿನ ಹಣದುಬ್ಬರ ಸ್ನೇಹಿತರೆ, ಸಾಲಗಾರರು ಲಾಭ ಹೊಂದಿರುತ್ತಾರೆ ಹಾಗೂ ಸಾಲಗಾರರು ನಷ್ಟ ಅನುಭವಿಸುತ್ತಾರೆ. ಹಣ ಪ್ರಸರಣ, ಸಾಲಗಾರರಿಗೆ ಲಾಭ ಹಾಗೂ ಸಾಲಗಾರರಿಗೆ ನಷ್ಟ. ಅಪಮೌಲ್ಯೀಕರಣ, ಇದು ಅಪಮೌಲ್ಯೀಕರಣ ಆಮದಾರರು ಪ್ರಭಾವಿತರಾಗುತ್ತಾರೆ. ನೋಟು ನಿಷೇಧದಿಂದ ಕಪ್ಪು ಹಣ ಹೊಂದಿರೋರಿಗೆ ಮೇಲೆ ಪರಿಣಾಮ ಬೀರಿದೆ. ಅಂದರೆ ಆಪ್ಷನ್ 2 ಕರೆಕ್ಟು. 1 2 4 3. 45 ಕ್ವಶನ್ಸ್. ದೆಹಲಿ ಕ್ವಶನ್ ಯಾವುದಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ಸುದ್ದಿಯಾಗಿತ್ತು? ಅಫ್ಘಾನಿಸ್ತಾನದ ಭದ್ರತಾ ಸಂವಾದ. ಸ್ನೇಹಿತರಲ್ಲಿ ನೋಡೋಣ. ಕೇಂದ್ರದಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗುತ್ತಿದೆ? ಕಪ್ಪು ಕ್ರಾಂತಿ ಪೆಟ್ರೋಲಿಯಂ ಉತ್ಪಾದನೆ, ಬೆಳ್ಳಿ ಕ್ರಾಂತಿ ಮೊಟ್ಟೆ ಉತ್ಪಾದನೆ, ಸುತ್ತಿನ ಕ್ರಾಂತಿ ಆಲೂಗಡ್ಡೆ, ಹಳದಿ ಕ್ರಾಂತಿ ರಬ್ಬರ್ ಉತ್ಪಾದನೆ. ಇಲ್ಲಿ ಹಳದಿ ಕ್ರಾಂತಿ ತಪ್ಪಾಗಿದೆ. ಹಳದಿ ಕ್ರಾಂತಿ ಆಯಿಲ್ ಸೀಡ್ಗೆ ಸಂಬಂಧಿಸಿದೆ. ಅಂದರೆ ಎ 1 2 3 ಕರೆಕ್ಟು. ಆಪ್ಷನ್ 3 1 2 3 ಕರೆಕ್ಟು. 47ನೇ ಪ್ರಶ್ನೆ ಸ್ನೇಹಿತರೆ, 47ನೇ ಪ್ರಶ್ನೆ, ಈ ಕಡೆ ಯಾವುದು ಸರಿಯಾಗಿಲ್ಲ. ಇಲ್ಲಿ ಯಾವುದು ಸರಿಯಾಗಿಲ್ಲ ಅಂದರೆ ಏಪ್ರಿಲ್ 20ರಂದು ಪಂಚಾಯತ್ ರಾಜ್ ದಿನವನ್ನಾಗಿ ಆಚರಿಸಲಾಗುತ್ತದೆ. ಏಪ್ರಿಲ್ 24 ಪಂಚಾಯತ್ ರಾಜ್ ದಿನವನ್ನು ಆಚರಿಸಲಾಗುತ್ತದೆ. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಮೊದಲು ರಾಜಸ್ಥಾನ ರಾಜ್ಯ ಅಳವಡಿಸಿಕೊಂಡಿತು. ಆಧುನಿಕ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಭಾರತದಲ್ಲಿ 73 ತಿದ್ದುಪಡಿಯಿಂದ ಪರಿಚಯಿಸಲಾಯಿತು. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಭಾರತೀಯ ಸಂವಿಧಾನದ ಭಾಗ 9ರಲ್ಲಿ ವಿವರಿಸಲಾಗಿದೆ. 42ನೇ ಪ್ರಶ್ನೆ, ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ನಿಯಮಿತವಾಗಿ ಹಣವನ್ನು ನೀಡುವುದಕ್ಕಾಗಿ ಭಾರತ ಸಂವಿಧಾನ ಈಗ ಒಂದು ಕಾರ್ಯತಂತ್ರ ಒದಗಿಸುತ್ತದೆ. ರೈಟು. ಹಣಕಾಸಿನ ಕೊರತೆಯಿಂದ ಪಂಚಾಯತ್ ರಾಜ್ಯ ಸಂಸ್ಥೆಗಳಿಗೆ ವಹಿಸಲಾದ ಕರ್ತವ್ಯ ಕಾರ್ಯದಕ್ಷತೆಯಲ್ಲಿ ಅಂತಿಮವಾಗಿ ತೊಂದರೆಗೊಳಪಟ್ಟಿದೆ. ಎ ಮತ್ತು 6 ಎರಡೂ ಪ್ರತ್ಯೇಕ ಸರಿ, ಆದರೆ ಹೇಗೆ 6 ಸರಿಯಾದ ವಿವರಣೆ ಅಲ್ಲ ಸ್ನೇಹಿತರೆ. 49ನೇ ಪ್ರಶ್ನೆ, ಭಾರತ ಸಂವಿಧಾನ ಭಾಗ 9ನೇ ಪಂಚಾಯತಿಗಳಿಗೆ ಸಂಬಂಧಿಸಿದಂತೆ ಎಲ್ಲ ಪಂಚಾಯತಿಗಳ ಚುನಾವಣೆಗಳ ಅಧಿಕಾರವು ರಾಜ್ಯ ಚುನಾವಣಾ ಆಯೋಗದಲ್ಲಿ ನಿಹಿತರಾಗುವುದು. ಓಕೆ, ಸರಿಯಾಗಿದೆ. ರಾಜ್ಯ ನೀತಿ ನಿಷೇಧಗಳು ಗ್ರಾಮ ಪಂಚಾಯತಿಗಳ ರಚನೆಯನ್ನು ಒಳಗೊಂಡಿರುತ್ತೆ ಸ್ನೇಹಿತರೆ. 40 ಆರ್ಟಿಕಲ್ ಅದೇ ಹೇಳುತ್ತೆ. ಮೂರನೇದು ಏನಪ್ಪ ಅಂದರೆ, ಭಾರತ ಸಂವಿಧಾನದ ಭಾಗ 9ನೇ ಪಂಚಾಯತಿಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ ಅಥವಾ ಇತರ ಯಾವುದೇ ಮಟ್ಟದಲ್ಲಿ ಅನುಸೂಚಿತ ಜಾತಿಗಳಿಗೆ, ಅನುಸೂಚಿತ ಬುಡಕಟ್ಟುಗಳಿಗೆ ಮತ್ತು ಮಹಿಳೆಗಾಗಿ ಅಧ್ಯಕ್ಷರ ಸ್ಥಾನವನ್ನು ಮೀಸಲಿಡತಕ್ಕದ್ದು. ಕರೆಕ್ಟ್ ಇದೆ ಸ್ನೇಹಿತರೆ. 4ನೇದು ಏನಂದರೆ, ಹಣಕಾಸು ಆಯೋಗವನ್ನು ರಚಿಸುವುದಕ್ಕಾಗಿ ಇರುವ ಪಂಚಾಯತಿಗಳು ಭಾರತ ಸಂವಿಧಾನದ ಭಾಗಕ್ಕೆ 9ಗೆ ಸಂಬಂಧಿಸಿದೆ. ಅಂದರೆ ಇಲ್ಲಿ 2ನೇ ತಪ್ಪು. 50ನೇ ಪ್ರಶ್ನೆ, ಪಂಚಾಯತಿಗಳ ಹಣಕಾಸು ಪರಿಸ್ಥಿತಿಯನ್ನು ಪರಿಶೀಲಿಸಲು ರಾಜ್ಯ ಹಣಕಾಸು ಆಯೋಗವನ್ನು ಒಂದು ರಾಜ್ಯದ ರಾಜ್ಯಪಾಲರು ಯಾವ ಉಪಬಂಧದ ಅಡಿಯಲ್ಲಿ ರಚಿಸುವರು? ಆಪ್ಷನ್ 2 ಭಾರತ ಸಂವಿಧಾನದ ಅನುಚ್ಛೇದ 243 ಆಯನ ಅನುಸಾರವಾಗಿ. ಓಕೆ, 243 ಆಯರ ಅನುಸಾರವಾಗಿ ಮಂಡಿಸುವರು ಸ್ನೇಹಿತರೆ. ನಮ್ಮ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು. ಶುಭ ದಿನ.